ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವೆನು. ನಮಸ್ಕಾರ ವೀಕ್ಷಕರೇ, ಈ ಮೊದಲನೇ ಕ್ವಾರ್ಟರ್ ಫೈನಲ್ಸ್ ಎ ತಂಡದ ಕ್ವಾರ್ಟರ್ ಫೈನಲ್ಸ್ ಎರಡನೆಯ ಭಾಗಕ್ಕೆ ನಿಮಗೆಲ್ಲರಿಗೂ ಪುನಃ ಸ್ವಾಗತ. ಈ ಎರಡನೆಯ ಸುತ್ತಿನಲ್ಲಿ ಪಾಶ್ಚಾತ್ಯ ಶೈಲಿಯ ಚಿತ್ರಗೀತೆಗಳನ್ನು ಹಾಡ್ತಾ ಇದ್ದಾರೆ ಆಯ್ಕೆ ಮಾಡಿಕೊಂಡು. ಮೊದಲು ಸಚಿನ್ ಭರದ್ವಾಜ್ ನಿಮ್ಮ ಮುಂದಕ್ಕೆ ಬರ್ತಾ ಇದ್ದಾನೆ, ಚಪ್ಪಾಳೆಯಿಂದ ಆಶೀರ್ವಾದ ಕೊಡಿ. ಜಸ್ಟ್ ಮಾತ್ ಮಾತಲ್ಲಿ ಪಿಕ್ಚರ್ನಿಂದ ಜಸ್ಟ್ ಮಾತ್ ಮಾತಲ್ಲನ್ನು ಹಾಡು, ಸಾಹಿತ್ಯ ಕಿರಣ್ ಎಸ್, ವಿಪ್ರ ಮತ್ತು ರಘು ದೀಕ್ಷಿತ್, ಸಂಗೀತ ಮತ್ತು ಗಾಯಕರು ರಘು ದೀಕ್ಷಿತ್. ಬೆಸ್ಟ್ ಆಫ್ ಲಕ್ ಟು ಯು, ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲಿಂದಲೂ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ್ತ ನಿಂದೆ, ತಂದೆ ನಿಮ್ಮಾಯ ಲೋಕವೇ, ಕ್ಷಣದಲ್ಲಿ ನನ್ನನ್ನೇ ನಾನು ಮರೆತೆ. ಪ್ರೀತಿ ಮಧುರ, ಮನಸ್ಸು ಭ್ರಮರ, ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕತ್ತೆ ನೀ ಚಲುವೆ ನನ್ನ ಮನಸ್ಸನ್ನೇ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ನಾನಿನ್ನ ಮೆಚ್ಚಾಯ್ತು, ಕನಸೆಲ್ಲ ಹುಚ್ಚಾಯ್ತು, ಇದು ಏಕೋ ಏನೋ ಹೇಗೋ ನಾ ಕಾಣೆ. ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ. Wanna make you mine, oh baby, wanna treat you like a lady, wanna give you all my love, and will you be my lady, yeah. Wanna be with you forever, wanna be your gentle lover, no one ever ever leave you, will you be my lady. ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕತ್ತೆ ನೀ ಚಲುವೆ ನನ್ನ ಮನಸ್ಸನ್ನೇ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ನಾನಿನ್ನ ಮೆಚ್ಚಾಯ್ತು, ಕನಸೆಲ್ಲ ಹುಚ್ಚಾಯ್ತು, ಇದು ಏನು ಏಕೋ ಹೇಗೋ ನಾ ಕಾಣೆ. ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ, ಜಸ್ಟ್ ಮಾತಲ್ಲಿ. Sachin, ನಿಜವಾಗ್ಲೂ you will have a future that you become a versatile singer. ಥ್ಯಾಂಕ್ ಯು ಸರ್. ನೋಡಿ, ಒಂದು ಅಡ್ವಾಂಟೇಜ್ ಎದೆ ತುಂಬಿ ಹಾಡಿದ್ದನು. ಐ ವಾಂಟ್ ಟು ಕಾಂಪ್ಲಿಮೆಂಟ್ ETV and ಬಾಲು ಸರ್ ಆಲ್ಸೋ, ಎವ್ರಿಬಡಿ ಹಿಯರ್. ಡಿಫ್ರೆಂಟ್ ಅಪ್ಲೈಡ್ ಮ್ಯೂಸಿಕ್ ಫಾರ್ಮ್ಸ್ ಎಕ್ಸ್ಪೋಜರ್ ಅನ್ನೋದು ಇದು ಭಾಳ ಅಪರೂಪ ಸಿಗೋದು ಈ ಥರ. ಯು ಶುಡ್ ಬಿ ಲಕ್ಕಿ ಎನಫ್. ನೋಡಿ, ಆವಾಗ ದರ್ಬಾರಿ ಬೇಸ್ಡ್ ಒಂದು ಭಾವಗೀತೆ ಹಾಡಿದೆ, ದಟ್ ಈಸ್ ಸೋಲ್ ಸಾಂಗ್. ಆ್ಯಂಡ್ ಇದು ಬೇರೆ, ದಿಸ್ ಈಸ್ ಅ ಪೆಪ್ಪಿ ಸಾಂಗ್, ವೆಸ್ಟರ್ನ್ ಬೇಸ್ಡ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹಾಡಿದೆ. ಯುವರ್ ರೇಂಜ್ ಇಸ್ ಗುಡ್. ಓನ್ಲಿ ಥಿಂಗ್ ಇಸ್ ದಿ ಲೋಯರ್ ನೋಟಿಗೆ ಬಂದಾಗ ಸ್ವಲ್ಪ ನಿನ್ನ ಪ್ರೆಸೆನ್ಸ್ ಆಫ್ ವಾಯ್ಸ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಅಲ್ಲಿ ವೀಕ್ ಆಗುತ್ತೆ. ಹೈ ರೇಂಜ್ ಯು ಹ್ಯಾವ್ ಎನರ್ಜಿ, ಯು ಆರ್ ಸಿಂಗಿಂಗ್. ಅಗೈನ್ ಲೋ ರೇಂಜಲ್ಲೂ ಅದೇ ಎನರ್ಜಿ ಕನ್ಸರ್ವ್ ಮಾಡಿ ಹಾಡಬೇಕು. ವೆರಿ ಗುಡ್, ವೆಲ್ ಸರ್. ಈ ಬ್ರೇಕ್ ಬಂದಾಗ ನೀವು ಹೂ ಇಸ್ ದಿ ಫುಲ್ ಪರ್ಫೆಕ್ಟ್ ಮ್ಯೂಸಿಷಿಯನ್ ಅಂತ ಒಂದು ಡೆಫಿನೇಷನ್ ಕೊಟ್ಟಿದ್ದೀರಾ, ದಯವಿಟ್ಟು ಅದು ನಮ್ಮ ಆಡಿಯನ್ಸ್ಗಾಗಿ ಒಂದು ಸರ್ತಿ ಹೇಳ್ತೀರಾ? ನಾನು ಮುಂಚೆನೇ ಹೇಳ್ಬಿಡ್ತೀನಿ ಸರ್. ನಾವು ಮೈನ್ ಇಸ್ ಎ ಸ್ಟೇಟ್ಮೆಂಟ್. ಸೊ ಅಪ್ಪಿತಪ್ಪಿ ಏನಾರು ಫೇಮಸ್ ಆದರೆ ಅದು ಕೊಟೇಶನ್ ಆಗಲಿ. ನಿಮ್ಮ ಅಭಿಪ್ರಾಯ ತಾನೆ ಅದು, ಅದು ನಿಮ್ಮ ಕೊಟೇಶನ್ ಅದು. ಸಿ, ದಿ ಪರ್ಸನ್ who has the solace of Hindustani music, grammar of Carnatic music, and the science of Western music, ಮೂರು ತಿಳ್ಕೊಂಡಿದ್ರೆ he becomes an ideal musician ನನ್ನ ಪ್ರಕಾರ. ಯಾಕೆಂದರೆ ಯಾವುದು ಬಯಾಸ್ಡ್ ಫೀಲ್ ಇರೋದಿಲ್ಲ,
ಆ್ಯಂಡ್ ಯಾಕೆ ಸೈನ್ಸ್ ಆಫ್ ವೆಸ್ಟರ್ನ್ ಮ್ಯೂಸಿಕ್ ಅಂತಂದರೆ ಸೈನ್ಸ್ ಇನ್ಕ್ಲೂಡ್ಸ್ ಈವನ್ ಡಿಸಿಪ್ಲಿನ್ ಆಲ್ಸೋ. ಇವಾಗ ನಮ್ಮ ಆರ್ಕೆಸ್ಟ್ರಾದವ್ರು ನುಡಿಸ್ತಾರೆ ಇಷ್ಟು ಬಾರು, ಆ ಕನ್ಸರ್ವ್ ಮಾಡೋದು, ಆ ಡಿಸಿಪ್ಲಿನ್ ಎಲ್ಲ ವೆಸ್ಟರ್ನ್ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಂಡಿಯನ್ ಮ್ಯೂಸಿಕ್ ಇಸ್ ಮೆಲೋಡಿಕ್. ಸೊ ಇವಾಗ ಅಪ್ಲೈಡ್ ಮ್ಯೂಸಿಕಲ್ಲೆಲ್ಲ ಹಾರ್ಮೋನೀಸ್ ಎಲ್ಲ ಇರೋದ್ರಿಂದ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಸರ್. ನನ್ನ ಪ್ರಕಾರ ನನ್ನ ಐಡಿಯಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತಂದರೆ ಸರ್ ಇಳೆಯರಾಜ ಸರ್. Why Sachin is called as God? Neela, Sachin Tendulkar. Why he is called as God? ಈ ದಿನ ಪೇಪರ್ನಲ್ಲಿ ನೋಡಿದ್ರೆ ಐ ಥಿಂಕ್ he is few notches up than ಬ್ರಾಡ್ಮನ್ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಕಾರಣ? ಅಪ್ಲಿಕೇಶನ್, ಅಪ್ಲೈಯಿಂಗ್ ಹಿಮ್ಸೆಲ್ಫ್. ಈಚ್ ಕಂಟ್ರಿ ಹ್ಯಾಸ್ ಸಾಯಿಲ್ನಲ್ಲಿ, ನಮ್ಮ ಮಣ್ಣಿನಲ್ಲಿ ಎಷ್ಟೋ ವ್ಯತ್ಯಾಸ ಇರುತ್ತೆ. ಆ ಮಣ್ಣಲ್ಲೇ ಪಿಚ್ ಹಾಕೋದು, ಒಂದೊಂದು ರೀತಿಯಲ್ಲಿ ಬಾಲ್ ಬರುವಾಗ ಎಷ್ಟು ಬೌನ್ಸ್ ಬರುತ್ತೆ, ಏನು ಬರುತ್ತೆ, ಫಸ್ಟ್ ಇನ್ನಿಂಗ್ಸ್ನಲ್ಲಿ ಏನಾಗುತ್ತೋ ಗೊತ್ತಾಗ್ತಿಲ್ಲ ನಿಮಗೆ. ಬಟ್ ಹೌ ಹಿ ಅಪ್ಲೈಸ್ ಹಿಮ್ಸೆಲ್ಫ್ ಆ್ಯಂಡ್ ಗೋಸ್ ಎ ನಾಟ್ ಔಟ್ ಪ್ಲೇಯರ್. ಎಲ್ಲಿ ಹೋದರೂ ಅದಕ್ಕೆ ಅಡಾಪ್ಟೇಷನ್ ಮಾಡ್ಕೊಳ್ಳೋದು. ಹಾಗೇ ಮ್ಯೂಸಿಕ್ ಕೂಡ ಅಲ್ವಾ, ಯಾವ ಸ್ಟೈಲ್ನಲ್ಲಿ ಕೊಟ್ಟರೂ ಕೂಡ ಅದಕ್ಕೆ ನಮ್ಮನ್ನು ಅಪ್ಲೈ ಮಾಡಿಕೊಳ್ಳೋದು ಮುಖ್ಯವಾದ ವಿಷಯ. ಇದಕ್ಕೆ ಮಾತ್ರ ಅವರು ನಾನು ಗಾಡ್ ಅಂತ ಇಲ್ಲ. ಇಂತಹ ಪ್ರಪಂಚ ಖ್ಯಾತರಾದರು, ಸಕ್ಸಸ್ ಬಂದರು, ಒಬ್ಬ ಮನುಷ್ಯನಾಗಿ ಎಷ್ಟು ವಿನಯ ಪೂರ್ಣ, ಒಂದು ಮಾತು ಹೆಚ್ಚು ಕಡಿಮೆಯಾಗಿ ಮಾತಾಡೋದೇ ಇಲ್ಲ, ಯಾವ ಕಾಮೆಂಟ್ ಮಾಡೋದಿಲ್ಲ, ಎಲ್ಲರೂ ಏನೇನೋ ಮಾತಾಡ್ತಾರೆ. ಒಂದು ಸಕ್ಸಸ್ ಬಂದರೆ ಮೈಕ್ ಕೊಟ್ಟರೆ ಸಾಕು, ಕ್ಯಾಮ್ರಾ ಇದ್ದರೆ ಸಾಕು, ಏನೇನೋ ಮಾಡ್ತಾರೆ. ಏನು ಮಾಡೋದಿಲ್ಲ. ಹೊಡೆದ ತಕ್ಷಣ ಸೆಂಚುರಿ ಮೇಲಕ್ಕೆ ನೋಡ್ತಾನೆ, ಅವ್ರ ಅಪ್ಪ ಜ್ಞಾಪಕ ಮಾಡ್ಕೋತಾನೆ, ಗುರು ಜ್ಞಾಪಕ ಮಾಡ್ಕೋತಾನೆ, ದಿಸ್ ಈಸ್ ಫಾರ್ ಯು ಅಂತಾನೆ, ಮಾತಾಡೋದೇ ಇಲ್ಲ. ಅವರು ಬೌಲರ್ಸ್ ಯಾವಾಗ ಬಂದು ಅವ್ರನ್ನ ಹೀಗೆ ನೋಡಿದ್ರು, ಆನ್ ಮಾಡಿದ್ರು, ಪಕ್ಕದಲ್ಲಿ ಇದ್ದು ಸ್ಲೆಡ್ಜಿಂಗ್ ಮಾಡಿದರು, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರ ಕೆಲಸ ಏನೋ ಅದೇನೋ ಇದೇನೋ. ಅಪ್ಪಾಜಿಗೆ ನಾನು ಮಾತು ಕೊಟ್ಟಿದ್ದೀನಿ, ಎಂಡಾರ್ಸ್ಮೆಂಟ್ಗಾಗಿ, ಅಡ್ವರ್ಟೈಸ್ಮೆಂಟ್ಗಾಗಿ ಎಷ್ಟು ಕೋಟಿ ಹಣ ಕೊಟ್ಟರು ಕೂಡ ಟೊಬ್ಯಾಕೊ ಪ್ರಾಡಕ್ಟ್ಸ್, ಆಲ್ಕಹಾಲಿಕ್ ಪ್ರಾಡಕ್ಟ್ಸ್ ನೀನು ಮಾಡನೇ ಬಾರದು ಅಂದರು ಅವರು. ಅದನ್ನು ಅವರು ಹೀ ಈಸ್ ಫಾಲೋಯಿಂಗ್ ಇಟ್ ಅಪ್ ಸ್ಟಿಲ್ ಟುಡೇ. ಈಗ ಇತ್ತೀಚೆಗೆ ಕೂಡ ನಮ್ಮ ಸಮ್ ಕಂಪನಿ ಹ್ಯಾಸ್ ಕಮ್ ವಿತ್ ಬಿಗ್ಗೆಸ್ಟ್ ಮನಿ, ಸೆಟ್ ನೋ, ಐ ಡೋಂಟ್ ಡೂ ಇಟ್. ದೇರ್ ಇಸ್ ಅ ಕ್ಯಾರೆಕ್ಟರ್ ಇನ್ ಇಟ್. ಅದು ಮುಖ್ಯವಾದ ವಿಷಯ. ಕ್ಯಾರೆಕ್ಟರ್ ಮೇಕ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್. ಆಸ್ ಹಿ ಸೆಡ್, ಐ ವಿಲ್ ಸಿ, ಐ ಆಮ್ ಗೋಯಿಂಗ್ ಟು ಸಿ ಎ ಫುಲ್ ಫ್ಲೆಡ್ಜ್ಡ್ ಮ್ಯೂಸಿಷಿಯನ್ ಇನ್ ಯು ಇನ್ ದ ಫ್ಯೂಚರ್. ಭವಿಷ್ಯತ್ತಿನಲ್ಲಿ ಒಂದು ಅದ್ಭುತವಾದ ಕಲಾವಿದರನ್ನು ನಾವು ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋದನ್ನು ಒಂದು ಪ್ರಿಮಾನಿಷನ್ ಅಷ್ಟೇ, ಅದಕ್ಕಿಂತ ನಾನು ಹೇಳೋದಕ್ಕೆ ಏನಿಲ್ಲ. ವೆರಿ ವೆಲ್ ಡನ್, ವೆರಿ ವೆಲ್ ಸಾಂಗ್. ಗಾಡ್ ಬ್ಲೆಸ್. ಸಚಿನ್, ರಘು ದೀಕ್ಷಿತ್ ಹಾಡು. ರಘು ದೀಕ್ಷಿತ್ ಅಂದರೆ ಒಂಥರ ಒಂದು ಅಪ್ಪಟ ದೇಸಿ ಪ್ರತಿಭೆ. ಆದರೆ ಅವ್ರು ಹೇಳಿದಾಗೆ ವೆಸ್ಟರ್ನ್ ಮ್ಯೂಸಿಕ್ ಅಂಡ್ ಸೈನ್ಸು ಎಲ್ಲವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯೋಗಶೀಲ ನಿರ್ದೇಶಕ, ಹಾಡುಗಾರ, ಅವನೇ ಬರೀತಾರೆ ಕೂಡ. ತುಂಬ ಅವ್ರ ವೇಷಭೂಷಣ ನೋಡಿ, ಯಾವಾಗಲೂ ಒಂದು ಲುಂಗಿ ಹಾಕ್ಕೊಂಡಿರ್ತಾರೆ, ಕೈಯಲ್ಲಿ ಗಿಟಾರ್ ಇರುತ್ತೆ, ಅವ್ರೊಂದು ಲುಂಗಿ ಇರುತ್ತೆ ಮತ್ತು ಗಿಟಾರ್ ಇರುತ್ತೆ. ಆ ಕಾಂಬಿನೇಷನ್ನೇ ಅವರ ಒಂದು ಟೋಟಲ್ ಮ್ಯೂಸಿಕ್ಕಿನ ಅವರ ಆಸ್ತೆ ಗೊತ್ತಾಗುತ್ತೆ. ಒಂಥರ ಅವರು ರೂಟೆಡ್, ಒಂದು ಬೇರು ಬಿಟ್ಟುಕೊಂಡು ನಿಂತಹ ಒಂದು ಮರ, ಆ ಮರದ ಕೈಯಲ್ಲಿ ಗಿಟಾರ್ ಇದೆ, ಆ ಥರ ಕಾಣುತ್ತೆ ಅವ್ರು ನೋಡಿದ್ರೆ. ಆ ಗುಣ ಇರುವಂಥ ಅವರೆಲ್ಲ ಹಾಡುಗಳಲ್ಲೂ ಎರಡೂ ಮಿಕ್ಸ್ ಆಗಿರುತ್ತೆ. ಆ ಥರದ್ದು ಇಂಥದನ್ನು ಹಾಡುವಾಗ ವಾಯ್ಸಿಗೆ ಫ್ಯಾನ್ಸಿ ಡ್ರೆಸ್ ಮಾಡಬೇಕಾಗತ್ತೆ ಇಲ್ಲಿ ಅಲ್ವಾ. ಆ ಥರ ಫ್ಯಾನ್ಸಿ ಡ್ರೆಸ್ಸು ನೀನು ತುಂಬ ಚೆನ್ನಾಗಿ ಮಾಡಿದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಅಭಿನಯ ಬೇಕಾಗತ್ತಲ್ಲ. ಹೀಗಾಗಿ ಒಂದೊಂದ್ಸಲ ಈ ಅಭಿನಯದಿಂದಾಗಿ ಮೂಲ ಸಂಗೀತ ಅದಕ್ಕೆ ಬಲಿಯಾಗೋ ಸಾಧ್ಯತೆಗಳು ಇರ್ತವೆ.